ರವಿ ಬಂಧನಕ್ಕೆ ರಾಜಕೀಯಕ್ಕೆ ಸಾಕಷ್ಟು ತಿರುವು ಕೊಟ್ಟಿದೆ. ಈಗ ಸಿಟಿ ರವಿ ಬಂಧನದ ಬಳಿಕ ಖಾನಾಪುರ ನಂದಗಡ ಅಂತೆಲ್ಲ ಊರೂರು ಸುತ್ತಿಸಿದಂತ ಪೊಲೀಸರ ವಿರುದ್ಧ ಬಿಜೆಪಿ ಗಂಭೀರ ಆರೋಪ ಮಾಡಿದೆ. ಕೊಲೆಗೆ ಸಂಚು ರೂಪಿಸಿದ್ರು ಅಂತ ಸಿಟಿ ರವಿ ಆರೋಪ ಮಾಡಿದ ಬೆನ್ನಲ್ಲೇ ಫೇಕ್ ಎನ್ಕೌಂಟರ್ ಏನಿದೆ ಅದನ್ನ ಮಾಡ್ತಾ ಇದ್ರು ಅಂತ ಜೋಶಿ ಬಾಂಬ್ ಹಾಕಿದ್ದಾರೆ. ಈ ಮಾತಿಗೆ ಕೈಪಡೆ ಕೂಡ ಕೆರಳಿ ನಿಂತಿದೆ. ನನ್ನ ಕೊಲೆ ಮಾಡಲು ಸಂಚು, ಹೆದ್ದಾರಿಯಲ್ಲೇ ಸಿಟಿ ರವಿ ಗುಡುಗು. ಕೊಲೆ ಮಾಡೋ ಸಂಚು ನಡೆಸಿದ್ದೀರಿ. ಯಾರು ನಿಮ್ಗೆ ಅರ್ಥ ಕೊಟ್ಟಿಲ್ಲ. ನಿಮ್ಮ ಉದ್ದೇಶ ಇರೋದು ನಾನು ಮರ್ಡರ್ ಮಾಡಕ್ಕೆ ನೀವು ಉದ್ದೇಶ ಮಾಡಿರೋದು. ಫೇಕ್ ಎನ್ಕೌಂಟರ್ ಮಾಡ್ತಿದ್ರು ಅನ್ಸುತ್ತೆ ಜೋಶಿ ಬಾಂಬ್. ಇಲ್ಲಾಂದ್ರೆ ಬಹುಶಃ ಸಿಟಿ ರವಿನ ಫೇಕ್ ಎನ್ಕೌಂಟರ್ ಮಾಡುವಂತ ವಿಚಾರ ಇತ್ತು ಕಾಣ್ತದವರು. ಪ್ರಹ್ಲಾದ್ ಜೋಶಿ ಹೇಳಿಕೆಯಿಂದ ರಾಜ್ಯ ರಾಜಕೀಯದಲ್ಲಿ ಸಂಚಲನ. ಸಿಟಿ ರವಿ ವಿರುದ್ಧದ ಅಶ್ಲೀಲ ಪದ ಬಳಕೆ ಆರೋಪ ಕೇಸ್ ದಿನಕ್ಕೊಂದು ಟ್ವಿಸ್ಟ್ ಪಡೆದುಕೊಳ್ತಾ ಇದೆ. ಸಿಟಿ ರವಿಯನ್ನ ಬಂಧಿಸಿ ಊರೆಲ್ಲ ಸುತ್ತಾಡಿಸಿದ್ದೇ ಈಗ ರಾಜಕೀಯ ಜಟಾಪಟಿಗೆ ಕಾರಣವಾಗಿದೆ. ಅಂದು ರಾತ್ರಿ ನಡು ರಸ್ತೆಯಲ್ಲಿ ಕುಳಿತು ಪೊಲೀಸರ ವಿರುದ್ಧ ಗರಂ ಆಗಿದ್ದ ಸಿಟಿ ರವಿ ನನ್ನ ಕೊಲೆ ಮಾಡಲು ಸಂಚು ರೂಪಿಸಿದ್ದೀರಾ ಅಂತ ಕಿಡಿಕಾರಿದ್ರು. ಕೊಲೆ ಮಾಡೋ ಸಂಚು ನಡೆಸಿದ್ದೀರಿ. ಯಾರು ನಿಮ್ಗೆ ಅರ್ಥ ಕೊಟ್ಟಿಲ್ಲ. ನಿಮ್ಮ ಉದ್ದೇಶ ಇರೋದು ನಾನು ಮರ್ಡರ್ ಮಾಡಕ್ಕೆ ನೀವು ಉದ್ದೇಶ ಮಾಡಿರೋದು. ಇದೇ ವಿಚಾರ ಮುಂದಿಟ್ಟುಕೊಂಡು ಬಿಜೆಪಿ ನಾಯಕರು ಕೆಂಡಾಮಂಡಲರಾಗಿದ್ದಾರೆ. ಅದರಲ್ಲೂ ಪ್ರಹ್ಲಾದ್ ಜೋಶಿ ಅತಿದೊಡ್ಡ ಬಾಂಬ್ ಸಿಡಿಸಿದ್ದಾರೆ. ಅವಕಾಶ ಸಿಕ್ಕಿದ್ರೆ ರವಿಯನ್ನ ಮುಗಿಸಿ ಬಿಡ್ತಿದ್ರು ಅನ್ಸುತ್ತೆ. ಫೇಕ್ ಎನ್ಕೌಂಟರ್ ಅನುಮಾನ ವ್ಯಕ್ತಪಡಿಸಿದ ಜೋಶಿ. ಬಿಜೆಪಿ ಪರಿಷತ್ ಸದಸ್ಯ ಸಿಟಿ ರವಿಯವರನ್ನ ಅವಕಾಶ ಸಿಕ್ಕಿದ್ರೆ ಮುಗಿಸಿ ಬಿಡ್ತಿದ್ರು ಅನ್ಸುತ್ತೆ ಅಂತ ಪ್ರಹ್ಲಾದ್ ಜೋಶಿ ಆರೋಪಿಸಿದ್ದಾರೆ. ಅಷ್ಟೇ ಅಲ್ಲ, ಫೇಕ್ ಎನ್ಕೌಂಟರ್ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟಿರೋ ಪ್ರಿಯಾಂಕ್ ಖರ್ಗೆ ಜೋಶಿ ಅವರದ್ದು ಬೆಂಕಿ ಹಚ್ಚೋ ಕೆಲಸ ಎಂದಿದ್ದಾರೆ. ಬಹುತೇಕ ನನಗೆ ಅನ್ನಿಸ್ತದ ಅವಕಾಶ ಸಿಕ್ಕರೆ ಸಿಟಿ ರವಿ ಅವ್ರನ್ನ ಮುಗಿಸ್ಬೇಕು ಅಂತ ಇತ್ತು ಕಾಣ್ತದವರು. ಇಲ್ಲಾಂದ್ರೆ ಬಹುಶಃ ಸಿಟಿ ರವಿನ ಫೇಕ್ ಎನ್ಕೌಂಟರ್ ಮಾಡುವಂತ ವಿಚಾರ ಇತ್ತು ಕಾಣ್ತದವರು. ಜೋಶಿ ಅವರು ಒಬ್ಬ ಕೇಂದ್ರ ಸಚಿವರು. ಒಂದು ಸರಿಯಾನ ನೀವು ಅವರು ಅಭಿವೃದ್ಧಿ ಬಗ್ಗೆ ಮಾತಾಡೋದು ಕೇಳಿದ್ದೀರಾ? ಬರೇ ಬೆಂಕಿ ಹಚ್ಚೋ ಕೆಲಸ. ಅಷ್ಟು ಸೀನಿಯರ್ ಆಗಿಬಿಟ್ಟು ಕೂಡ ಹೆಂಗ್ರಿ ಎನ್ಕೌಂಟರ್ ಆಗುತ್ತೆ? ಆಗಕ್ಕೆ ಸಾಧ್ಯನಾ? ಇದೇನು ಯು ಪಿ ಬಿಹಾರ್ ಏನಪ್ಪ? BJP ರೂಲ್ಡ್ ಸ್ಟೇಟ್ ಏನ್ರಿ ಇದು? ಫೇಕ್ ಎನ್ಕೌಂಟರ್ ಅನುಮಾನದ ಬಗ್ಗೆ ಇವತ್ತು ಮತ್ತೊಮ್ಮೆ ಮಾತನಾಡಿರೋ ಪ್ರಹ್ಲಾದ್ ಜೋಶಿ ಸಿಟಿ ರವಿ ಅವರ ಹೇಳಿಕೆ ಆಧಾರದಲ್ಲೇ ನಾನು ಹೇಳಿದ್ದೆ ಎಂದಿದ್ದಾರೆ. ಎನ್ಕೌಂಟರ್ ಮಾತಿಗೆ ಹರಿಪ್ರಸಾದ್ ತಿರುಗೇಟು ಕೊಟ್ಟಿದ್ದಾರೆ. ನಾನು ಹೇಳಿದ್ದು ನಿನ್ನೆನೋ ಅದನ್ನೇ ಹೇಳಿದ್ದೇನೆ. ಇವತ್ತು ಫೇಕ್ ಎನ್ಕೌಂಟರ್ ಮಾಡೋ ವಿಚಾರ ಇತ್ತ, ಪಾದಯಾತ್ರೆ ಯಾಕೆ ಕರ್ಕೊಂಡು ಹೋದ್ರಿ? ರವಿಯವರು ಹೇಳಿದ್ದಾರೆ ಇವತ್ತು ನನ್ನ ಕೊಲ್ಲು ವಿಚಾರ ಇತ್ತು ಅವ್ರಿಗೆ. ಆ ಆಧಾರದ ಮೇಲೆ ನಾನು ಹೇಳಿದ್ದೀನಿ. ಪ್ರಹ್ಲಾದ್ ಜೋಶಿಯವರು ಅಮಿತ್ ಶಾ ಸಂತತಿಯವರು. ದೇಶದಲ್ಲಿ ಫೇಕ್ ಎನ್ಕೌಂಟರ್ಗೆ ಹೆಸರುವಾಸಿ ಆಗಿದ್ದಂಥ ಅಮಿತ್ ಶಾನ ಸುಪ್ರೀಂ ಕೋರ್ಟು ಗಡೀಪಾರು ಮಾಡಿತ್ತು ಗುಜರಾತಿಂದ. ಆದ್ದರಿಂದ ಅಮಿತ್ ಶಾದವ್ರು ಏನು ಪಾಠ ಹೇಳಿಕೊಟ್ಟಿದ್ದಾರೆ ಅದನ್ನು ಇಲ್ಲೂ ಬಂದು ಹೇಳ್ತಾ ಇದ್ದಾರೆ. ಅವ್ರು ಮಾಡಬೇಕಾಗಿರೋದು ನಾವು ಮಾಡ್ತೀವಿ ಅಂತ ಹೇಳಿ ನಮ್ಮ ಮೇಲೆ ಆಪಾದನೆ ಮಾಡ್ತಾ ಇದ್ದಾರೆ. ಇನ್ನು ಜೋಶಿ ಆರೋಪಕ್ಕೆ ತಿರುಗೇಟು ಕೊಟ್ಟಿರೋ HK ಪಾಟೀಲ್ ಪೊಲೀಸರು ಫೇಕ್ ಎನ್ಕೌಂಟರ್ ಮಾಡ್ತಾರೆ ಅಂತ ಮಾತನಾಡಿರೋದು ಹತಾಶೆ ಮನೋಭಾವ ಎಂದಿದ್ದಾರೆ. ಇದಕ್ಕೆ ಪಂಚ್ ಕೊಟ್ಟಿರೋ ಸಿಟಿ ರವಿ ಕಬ್ಬಿನ ಗದ್ದಿಯಲ್ಲಿ ರಕ್ಷಣೆ ಕೊಡ್ತಿದ್ರಾ ಅಂತ ಪ್ರಶ್ನಿಸಿದ್ದಾರೆ. ಕೇಂದ್ರ ಸಚಿವರಾಗಿ ರಾಜ್ಯ ಸರ್ಕಾರದ ಪೊಲೀಸರು ನಕಲಿ ಎನ್ಕೌಂಟರ್ ಮಾಡ್ತಾರೆ ಅಂತ ಹೇಳುವಂಥ ಹತಾಶೆ ಮನೋಭಾವ ಏನಿದೆ ಅದನ್ನು ಖಂಡಿಸ್ತೀನಿ. ನನ್ನನ್ನು ಮಧ್ಯರಾತ್ರಿನಲ್ಲಿ ಕ್ರಷರಿಗೆ ಕರ್ಕೊಂಡು ಹೋಗಿ ಕ್ರಷರ್ನಲ್ಲಿ ನಂಗೆ ಸೇಫ್ಟಿ ಕೊಡಕ್ಕೆ ಮಾಡಿದ್ರಾ? ಕಬ್ಬಿನ ಗದ್ದೆ ಒಳಗೆ ನನ್ನ ರಕ್ಷಣೆ ಮಾಡಕ್ಕೆ ಮಾಡಿದ್ರಾ? ಕಾಡಿನ ಮಧ್ಯಕ್ಕೆ ಕರ್ಕೊಂಡು ಹೋದ್ರು. ಮಾಧ್ಯಮದ ಸ್ನೇಹಿತರು ಜೀವದ ಹಂಗೆ ತೋರ್ದು ಬೆನ್ನತ್ತಿ ಎಲ್ಲ ಕಡೆಯಲ್ಲ ಪ್ರತ್ಯಕ್ಷ ಆಗಿದ್ದರಿಂದ ಅವರಿಗೆ ಏನೂ ಮಾಡೋಕ್ಕಾಗದೆ ಅನಿವಾರ್ಯವಾಗಿ ಬೆಳಿಗ್ಗೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ರು. ಪೊಲೀಸರಿಂದ ಚಿತ್ರಹಿಂಸೆ ಎಂದ ಬಸವರಾಜ ಬೊಮ್ಮಾಯಿ. ನಂಬಿಕೆ ಇಲ್ದಿದ್ರೆ SPG ತೆಗೆದುಕೊಳ್ಳಿ ಎಂದ DK ಸುರೇಶ್. ಪೊಲೀಸರು ತಮ್ಮ ವ್ಯಾಪ್ತಿಯನ್ನು ಮೀರಿ ಅವರನ್ನು ಬಂಧನ ಮಾಡಿ ಚಿತ್ರಹಿಂಸೆಯನ್ನು ಕೊಟ್ಟು ರಾತ್ರಿಯೆಲ್ಲ ಸುತ್ತಾಡಿಸಿರುವಂಥದ್ದು ಅಲ್ಲಿಗೆ ಎಂಡಾಯಿತು. ಸ್ಟೇಟ್ ಪೊಲೀಸ್ ಅವ್ರ ಮೇಲೆ ನಂಬಿಕೆ ಇಲ್ಲ ಅಲ್ವಾ? ಅದಕ್ಕೆ ಇದನ್ನ ಕೇಳ್ಬಿಡ್ಲಿ. SPG ಲೈನಪ್ ರಾಷ್ಟ್ರೀಯ ನಾಯಕರಲ್ವಾ ಅವರು?
ನ್ಯಾಯಾಂಗ ತನಿಖೆಗೆ ಸಿಟಿ ರವಿ ಆಗ್ರಹ, ಸಿದ್ದರಾಮಯ್ಯ ತಿರುಗೇಟು. ನನ್ನ ಮೇಲೆ ದೌರ್ಜನ್ಯ ಆಗಿದೆ, ಮಾನವ ಹಕ್ಕಿನ ಉಲ್ಲಂಘನೆ ಆಗಿದೆ. ಇವರೆಲ್ಲರ ಕಾಲ್ ರೆಕಾರ್ಡನ್ನು ಪರಿಶೀಲನೆ ಮಾಡಬೇಕು. ನ್ಯಾಯಾಂಗ ತನಿಖೆಯಾಗಿ ಯಾರ ಜೊತೆ ಇವರು ಮಾತಾಡ್ತಿದ್ರು? ಮುಖ್ಯಮಂತ್ರಿಗಳು ಡೈರೆಕ್ಷನ್ ಕೊಡ್ತಿದ್ರು, ಉಪಮುಖ್ಯಮಂತ್ರಿಗಳು ಡೈರೆಕ್ಷನ್ ಕೊಡ್ತಿದ್ರು, ಸ್ವತಃ ಸಚಿವೆ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಡೈರೆಕ್ಷನ್ ಕೊಡ್ತಿದ್ರು. ಈಗ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಕ್ರಿಮಿನಲ್ ಅಫೆನ್ಸ್ ಅವರು ಜುಡಿಷಿಯಲ್ ಎಂಕ್ವೈರಿ ಮಾಡಬೇಕು ಅಂತ ಯಾಕೆ ಕೇಳ್ತಾ ಇದ್ದಾರೆ? ಅಲ್ಲಿ ವಿಡಿಯೋ ಆಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ಅವರು ಅವಾಚ್ಯ ಶಬ್ದ ಬಳಸಿದ್ರು ಅಂತಕ್ಕಂಥದ್ದು ಇದೆ. ಎನ್ಕೌಂಟರ್ ಮಾಡುವ ಷಡ್ಯಂತ್ರ ನಡೆಸೋದಲ್ಲ ಇವ್ರ ಕೆಲಸ. ನ್ಯಾಯಾಂಗ ತನಿಖೆ ಆದರೆ ಇವ್ರು ಹೊರಗೆ ಬರುತ್ತೆ ಅಂತ ಹೇಳಿ ಭಯನ ಇವರಿಗೆ. ಸಿಟಿ ರವಿ ಬಂಧನಕ್ಕಿಂತ ಬಂಧನದ ಬಳಿಕ ಊರೂರು ಸುತ್ತಿಸಿದ್ದು ರಾಜಕೀಯ ಮಾತಿನ ಜಟಾಪಟಿಗೆ ಕಾರಣವಾಗಿದೆ. ಬಂಧನ ಮತ್ತು ಸುತ್ತಾಟದ ಹಿಂದೆ ಯಾರೋ ಡೈರೆಕ್ಷನ್ ಕೊಡ್ತಿದ್ರು ಅಂತ ಸಿಟಿ ರವಿ ಆರೋಪಿಸಿದ್ದಾರೆ. ಬಂಧನದ ಹಿಂದೆ ಯಾರದ್ದಾದ್ರೂ ಕೈವಾಡ ಇತ್ತ ಅನ್ನೋ ಚರ್ಚೆ ಶುರುವಾಗಿದೆ. ಬ್ಯೂರೋ ರಿಪೋರ್ಟ್, TV9.